ಒಂದು ಧ್ವನಿ, ಒಂದು ಪ್ರೋಮೋ, ಮತ್ತೆ ಅದೇ ಸ್ವ್ಯಾಗ್. ಇಷ್ಟೇ ಸಾಕು, ಇಡೀ ಕರ್ನಾಟಕದ ಬಿಗ್ ಬಾಸ್ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಹೌದು, ಕಿಚ್ಚ ಸುದೀಪ್ ಅವರು ಅಧಿಕೃತವಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಮರಳಿದ್ದಾರೆ. ಆದರೆ ಈ ಬಾರಿ ಎಲ್ಲರ ಗಮನ ಸೆಳೆದಿರುವುದು ಕಿಚ್ಚ ಮಾತ್ರ ಅಲ್ಲ, ಅಗ್ನಿ ಪರೀಕ್ಷೆ ಎಂಬ ಹೊಸ ಕಾನ್ಸೆಪ್ಟ್. ಈ ಬಾರಿ ಬಿಗ್ ಬಾಸ್ ಒಂದು ಹೊಸ ಪ್ರಯೋಗ ಮಾಡುತ್ತಿದೆ. ಮನೆಯೊಳಗೆ ಕಾಲಿಡುವ ಮೊದಲು ಕಂಟೆಸ್ಟೆಂಟ್ಸ್ ಒಂದು ಅಗ್ನಿ ಪರೀಕ್ಷೆ ಎದುರಿಸಬೇಕಾಗುತ್ತದೆ. ಇಲ್ಲಿವರೆಗೆ ವಾಹಿನಿ ಇದರ ಸಂಪೂರ್ಣ ಫಾರ್ಮ್ಯಾಟ್ ಅನ್ನು ಅಧಿಕೃತವಾಗಿ ಪ್ರಕಟಿಸಿಲ್ಲ. ಆದರೆ ಬಿಡುಗಡೆಯಾದ ಪ್ರೋಮೋ ಮತ್ತು ಬಿಗ್ ಬಾಸ್ ಫಾರ್ಮ್ಯಾಟ್ ನೋಡಿದರೆ ಇದು ಕಂಟೆಸ್ಟೆಂಟ್ಸ್ ನ ಪರ್ಸನಾಲಿಟಿ, ಕಾನ್ಫಿಡೆನ್ಸ್ ಮತ್ತು ಗೇಮ್ ಸೆನ್ಸ್ ಪರೀಕ್ಷಿಸುವ ಮೊದಲ ಹಂತವಾಗಿರಬಹುದು. ಹಿಂದಿನ ಸೀಸನ್ ಗಳಲ್ಲಿ ಕೆಲವರು ಮನೆಯೊಳಗೆ ಹೋದ ಮೇಲಷ್ಟೇ ತಮ್ಮ ನಿಜವಾದ ವ್ಯಕ್ತಿತ್ವ ತೋರಿಸುತ್ತಿದ್ದರು. ಕೆಲವರು ಮೊದಲ ವಾರದಲ್ಲೇ ಕಾಣೆಯಾಗುತ್ತಿದ್ದರು. ಇನ್ನು ಕೆಲವರು ಕ್ಯಾಮೆರಾ ಮುಂದೆ ಮಾತ್ರ ಗೇಮ್ ಆಡುತ್ತಿದ್ದರು. ಇದೇ ತಪ್ಪು ಮತ್ತೆ ಆಗಬಾರದು ಎನ್ನುವ ಕಾರಣಕ್ಕೆ ಈ ಬಾರಿ ಮೊದಲೇ ಫಿಲ್ಟರಿಂಗ್ ಪ್ರೊಸೆಸ್ ಮಾಡಲಾಗುತ್ತಿದೆ. ಈ ಅಗ್ನಿ ಪರೀಕ್ಷೆಯಲ್ಲಿ ಕಂಟೆಸ್ಟೆಂಟ್ಸ್ ನ ಕಮ್ಯುನಿಕೇಶನ್ ಸ್ಕಿಲ್ಸ್, ಲೀಡರ್ಶಿಪ್, ಡಿಸಿಷನ್ ಮೇಕಿಂಗ್, ಪ್ರೆಸೆನ್ಸ್ ಆಫ್ ಮೈಂಡ್, ಪ್ರೆಷರ್ ಹ್ಯಾಂಡಲ್ ಮಾಡುವ ಸಾಮರ್ಥ್ಯ ಮತ್ತು ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಇವೆಲ್ಲವನ್ನು ಪರೀಕ್ಷಿಸುವ ಸಾಧ್ಯತೆ ಇದೆ. ಬಿಗ್ ಬಾಸ್ ಅಂದ್ರೆ ಕೇವಲ ಮಾತನಾಡುವ ಶೋ ಅಲ್ಲ, ಇದು 24 ಗಂಟೆಗಳ ಪರ್ಸನಾಲಿಟಿ ಗೇಮ್. ಆದ್ದರಿಂದ ಮನೆಯೊಳಗೆ ಹೋಗುವ ಮೊದಲೇ ನೀವು ನಿಜವಾಗಿಯೂ ಬಿಗ್ ಬಾಸ್ ಮೆಟೀರಿಯಲ್ ಆಗಿದ್ದೀರಾ ಅನ್ನೋದನ್ನ ಪರೀಕ್ಷಿಸುವ ವೇದಿಕೆಯೇ ಈ ಅಗ್ನಿ ಪರೀಕ್ಷೆ. ಇದೀಗ ಎಲ್ಲರಲ್ಲೂ ಒಂದೇ ಪ್ರಶ್ನೆ, ಈ ಅಗ್ನಿ ಪರೀಕ್ಷೆಯನ್ನು ನಡೆಸುವುದು ಯಾರು? ಕಂಟೆಸ್ಟೆಂಟ್ಸ್ ನ ಸಾಮರ್ಥ್ಯವನ್ನು ಪರೀಕ್ಷಿಸುವುದು ಯಾರು? ಇಲ್ಲಿಯವರೆಗೆ ವಾಹಿನಿ ಜಡ್ಜ್ ಗಳ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ. ಆದರೆ ಈ ಕಾನ್ಸೆಪ್ಟ್ ನೋಡಿದರೆ ಈ ಬಾರಿ ಮನೆಯೊಳಗೆ ಹೋಗುವುದು ಹಿಂದಿನ ಸೀಸನ್ಗಳಷ್ಟು ಸುಲಭವಾಗುವುದಿಲ್ಲ. ಮನೆಯ ಬಾಗಿಲು ತೆರೆಯುವ ಮುನ್ನವೇ ನಿಮ್ಮ ನಿಜವಾದ ಗೇಮ್ ಶುರುವಾಗುತ್ತದೆ. ಇಂತಹ ಬಿಗ್ ಬಾಸ್ ಕನ್ನಡ ಅಪ್ಡೇಟ್ಸ್ ಮತ್ತು ಅನಲೈಸಿಸ್ಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.